ನಮಸ್ಕಾರಗಳು ಗೆಳೆಯರೆ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ, ದಿವ್ಯರೂಪ ಚಾನಲಿಂದ. ಇಂದು ಗಣೇಶನ ಹಬ್ಬ. ನಿಮ್ಮ ಬಾಳ ಹಾದಿಯಲ್ಲಿ ಬರುವ ಎಲ್ಲ ವಿಘ್ನ ನಿವಾರಿಸಿ ನಿಮ್ಮ ಜೀವನ ಪ್ರಗತಿಯತ್ತ ಸಾಗಲಿ ಅಂತ ಮನಪೂರ್ವಕವಾಗಿ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ ಗೆಳೆಯರೆ. ನಾವಿಂದು ಕೆಲವು ಮಹತ್ವದ ವಿಚಾರಗಳನ್ನು ಕೆಲವೇ ನಿಮಿಷಗಳಲ್ಲಿ ಮಾತನಾಡೋಣ. ನಿಮ್ಮೊಂದಿಗೆ ನನ್ನ ಭಾವನೆಗಳನ್ನ ಹಂಚ್ಕೋತಾ ಇದ್ದೀನಿ ಗೆಳೆಯರೆ. ಒಂದು ಅದ್ಭುತವಾದ ಧಾರ್ಮಿಕ ಸಭೆ, ಭಾಳಷ್ಟು ಸಂಖ್ಯೆಯ ಜನರು ಭಕ್ತಾದಿಗಳು ಅಲ್ಲಿ ಸೇರಿದ್ದಾರೆ. ಎಲ್ಲರ ಸ್ಪೀಚ್ ಮುಗಿದಿದೆ. ಶತಾಯುಷಿಗಳಾಗಿದ್ದಂತಹ ಸಿದ್ಧಗಂಗಾ ಸ್ವಾಮೀಜಿಗಳು ಅವರ 106ನೇ ವಯಸ್ಸಿನಲ್ಲಿ ಆ ದಿನ ಆ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ. ನನಗಾದರೂ ಭಾಳ ಕುತೂಹಲ, ಅವರು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಚನದಲ್ಲಿ ಏನು ಹೇಳ್ಬೋದು ಅಂತ. ಯಾಕೆಂದರೆ ಅವರು ಎಲ್ಲ ರೀತಿಯ ಕ್ಷೇತ್ರದಲ್ಲಿ ಬಹಳ ಶಿಖರಪ್ರಾಯರಾದವರು. ಕಾಯಕ, ದಾಸೋಹ, ವಿದ್ಯೆ, ಬುದ್ಧಿ, ಜ್ಞಾನ ಪ್ರತಿಯೊಂದರಲ್ಲೂ ಕೂಡ ಅವರು ಮೇರು ಶಿಖರ. ಅಂಥ ಮಹಾತ್ಮರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ಜನಸಮುದಾಯಕ್ಕೆ ಯಾವ ರೀತಿಯ ಆಶೀರ್ವಚನ ಕೊಡ್ಬೋದು, ಅವರ ಸಂದೇಶ ಏನಾಗಿರುತ್ತೆ ಅಂತ ಭಾಳ ಕುತೂಹಲ ಇತ್ತು ನನಗೆ. ಅವರು ಪ್ರಾರಂಭದಲ್ಲೇ ಒಂದು ಅತ್ಯಂತ ಬೆಲೆ ಬಾಳುವ ಮಾತನ್ನು ಹೇಳಿದ್ರು. ಅವರು ಹೇಳಿದ್ರು, ಒಂದು ದೇಶದ ನಿಜವಾದ ಆಸ್ತಿ ಅಂದರೆ ಅಲ್ಲಿ ಎಷ್ಟು ಚಿನ್ನದ ಗಣಿಗಳಿವೆ ಅಂತಲ್ಲ, ಎಷ್ಟು ಖನಿಜ ಸಂಪತ್ತುಗಳಿವೆ ಅಂತ ಅಲ್ಲ, ಎಷ್ಟು ದೊಡ್ಡ ದೊಡ್ಡ ಮನೆಗಳಿವೆ ಅಂತಲ್ಲ, ಇನ್ನಿತರ ಯಾವುದೇ ಭೌತಿಕ ಸಂಪತ್ತಲ್ಲ. ಒಂದು ದೇಶದ ನಿಜವಾದ ಆಸ್ತಿ ಅಂದರೆ ಅಲ್ಲಿ ಸಚ್ಚಾರಿತ್ರ್ಯವಂತಾದಂಥ ಸಜ್ಜನರಾದ ಪ್ರಾಮಾಣಿಕ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಕ್ರಿಯಾಶೀಲವಾಗಿ ಕಾಯಕ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ತನ್ನಂತೆ ಇತರ ಜನರನ್ನು ಪ್ರೀತಿಸ್ತಾರೆ, ದೇಶದ ಅಭಿವೃದ್ಧಿಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಕಾಯಕ ನಿಷ್ಠೆಯಿಂದ ಮಾಡ್ತಾರೆ. ಅವರು ಈ ಒಂದು ದೇಶದ ನಿಜವಾದ ಆಸ್ತಿ ಅನ್ನೋ ಮಾತನ್ನು ಹೇಳಿದರು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಸಬಲರಾದ ಸಚ್ಚಾರಿತ್ರ್ಯವಂತವಾದಂಥ 50 ಜನರನ್ನು ಕೊಟ್ಟರೂ ಕೂಡ ಭಾರತ ಏನು ಪ್ರಪಂಚದ ಪ್ರಗತಿಯನ್ನು ಬದಲಾಯಿಸ್ತೀನಿ ಅಂತ. ಗೆಳೆಯರೆ, ಎಂಥ ಅದ್ಭುತ ಮಹನೀಯರು ಇವರುಗಳು. ಅವರ ಮಾತುಗಳು ನೋಡಿ, ಅಲ್ಲಿ ಮಾನವ ಸಂಪನ್ಮೂಲಕ್ಕೆ ಎಷ್ಟು ಬೆಲೆ ಇದೆ, ವ್ಯಕ್ತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗುತ್ತೆ. ನಾವೇನೋ ಅಂದ್ಕೊಂಡ್ಬಿಡ್ತೀವಿ, ಸ್ವಲ್ಪ ಹಣ ಕಡಿಮೆ ಆದರೆ ಅಥವಾ ಇನ್ನಿತರ ಭೌತಿಕ ಸಂಪತ್ತುಗಳು ಕಡಿಮೆ ಆದರೆ ನಮ್ಮ ಜೀವನವೇ ಇಲ್ಲವೇನೋ ಅಂತ ನಾವು ನಿರ್ಧಾರ ಮಾಡಿಬಿಡ್ತೀವಿ ಗೆಳೆಯರೆ. ಅವ್ರು ನೋಡಿ, ಆಂತರಿಕ ಸಂಪತ್ತಿಗೆ, ವ್ಯಕ್ತಿ ಶಕ್ತಿಯಾಗುವ ಬಗ್ಗೆ ಅವರ ಅಭಿಪ್ರಾಯಗಳು ಎಷ್ಟು ಅದ್ಭುತವಾಗಿವೆ ನೋಡಿ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಘಟ ಇದ್ದರೆ ಮಠ. ಅಂದರೆ ಘಟ ಅಂದರೆ ಭೌತಿಕ ಶರೀರ, ಮಠ ಅಂದರೆ ತನ್ನನ್ನು ಮೀರಿ ಇತರರಿಗೂ ಸೇವೆ ಸಲ್ಲಿಸುವಂಥ ವಾತಾವರಣ ಇರ್ತಕ್ಕಂಥದ್ದು. ಅಂದರೆ ನಾವು ಅದ್ಭುತ ವ್ಯಕ್ತಿಗಳಾದರೆ ವ್ಯಕ್ತಿತ್ವ ರೂಪಿಸ್ಕೊಂಡು ನಾವು ಇನ್ನಿತರರಿಗೂ ಸೇವೆ ಸಲ್ಲಿಸ್ಬೋದು. ಅದೇ ನಿಜವಾದ ಸೇವೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಮಹನೀಯರ ಮಾತು ಸಾರಾಂಶ, ತನ್ನನ್ನು ತಾನು ಗೆಲ್ಲುವುದು, ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ಸ್ ಅಂತ. ಯಾವಾಗ ನಮ್ಮನ್ನು ನಾವು ಗೆದ್ದರೆ ನಮ್ಮ ಅರಿವೇ ನಮಗೆ ಗುರುವಾಗುತ್ತೆ. ಅಂಥ ಕೆಲಸವನ್ನು ನೀವು ಮಾಡೋಣ. ಹಬ್ಬದ ದಿನ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಶುಭಾಶಯಗಳನ್ನ ಹಂಚಿಕೊಂಡು ಸುಂದರವಾಗಿರೋಣ. ಎ ಗುಡ್ ನೇಮ್ ಈಸ್ ಮೋರ್ ವೆಯ್ಟ್ ದೆನ್ ಎ ಬ್ಯಾಗ್ ಆಫ್ ಗೋಲ್ಡ್. ಒಂದು ಒಳ್ಳೆಯ ಹೆಸರನ್ನ ಗಳಿಸ್ಕೊಳ್ಳೋಣ. ಆ ಮೂಲಕವಾಗಿ ಸಮಾಜಕ್ಕೆ, ನಾಡಿಗೆ ಒಂದು ಸುಂದರವಾದ ಬೆಲೆ ಕಟ್ಟಲಿಕ್ಕಾಗದ ಆಸ್ತಿ ಆಗೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನನ್ನ ದಿವ್ಯರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಲಿಂಕ್ಸನ್ನು ನಿಮ್ಮ ಆತ್ಮೀಯರಿಗೆ, ಗೆಳೆಯರಿಗೆ ಕಳಿಸಿ ಹೆಚ್ಚು ಸಬ್ಸ್ಕ್ರೈಬರ್ ಆಗುವಂತೆ ಮಾಡಿ. ಮುಂದಿನ ದಿನಗಳಲ್ಲಿ ಹೊಸ ವಿಚಾರಗಳು, ಹೊಸ ಚಿಂತನೆಗಳು ಮಾಡೋಣ. ಹಾಗೆ ಪ್ರತಿಕ್ರಿಯೆ ನೀಡಿ ಗೆಳೆಯರೆ. ನನ್ನ ಮಾತುಗಳು ಏನನ್ನಿಸ್ತವೆ, ಒಳ್ಳೆಯ ಸಲಹೆಗಳಿದ್ದರೆ ನೀಡಿ, ಸ್ವಾಗತಿಸ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಈ ದಿನದ ಮಾತನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.